Hello everyone. In previous class we discussed the terminologies of database. Now in this class we are going to be discussing data types of DBMS. In programming language we are also having a data types. With respect to same, we are having a data types for DBMS also. What do you mean by data type? Data type which describes what type of data should be stored in a particular variable. That is called as data type. With respect to same, now in DBMS we are going to be storing a related data item. If you are storing a related data item, for that we are declaring the different variables. For those variables, what type of data or what kind of data should be stored among those variables which are decided by these data types. In this class we are going to be discussing those different data types. We already discussed certain data types which in introduction to C++ or C++ programming language. With respect to same, there are some other data types which are not included in C++. They are included in this DBMS. To efficiently handle the data, we are having these variety kind of different data types which are supported by data types in DBMS. ನಾವು ಹಿಂದಿನ ಕ್ಲಾಸ್ ಒಳಗೆ ಡೇಟಾಬೇಸ್ ಟರ್ಮ್ಸ್ ಡಿಸ್ಕಸ್ ಮಾಡಾಕತ್ತೀವಿ. ಡೇಟಾಬೇಸ್ ಟರ್ಮ್ಸ್ ಅಥವಾ ಟರ್ಮಿನಾಲಜೀಸ್ ಆಫ್ DBMS ಡಿಸ್ಕಸ್ ಮಾಡಿದ್ವಿ. ಅದರದ್ದು ಇಂಪಾರ್ಟೆನ್ಸ್ ಏನಪ್ಪ ಅಂದ್ರೆ ನಾವು ಡೇಟಾಬೇಸ್ ಡಿಸ್ಕಸ್ ಮಾಡೋದಕ್ಕೆ ಅದರದ್ದು ರಿಲೇಟೆಡ್ ಟರ್ಮ್ಸ್ ನಾವು ಥ್ರೂಔಟ್ ದ ಕ್ಲಾಸ್ ಅಥವಾ ಥ್ರೂಔಟ್ ದ ಕೋರ್ಸ್ ನಮಗೆ ಅವು ರಿಪಿಟೇಟಿವ್ಲಿ ಬರ್ತಾವು. ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಸಂಬಂಧ ಡೇಟಾಬೇಸ್ ಟರ್ಮ್ಸ್ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಒಳಗೆ ನಾವು ಡೇಟಾ ಟೈಪ್ಸ್ ಆಫ್ DBMS ಡಿಸ್ಕಸ್ ಮಾಡಾಕ್ತೀವಿ. ಡೇಟಾ ಟೈಪ್ಸ್ ಆಫ್ DBMS ಅಂದ್ರೆ ನಾವು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಾಗ ನಾವು ಆಲ್ರೆಡಿ ಡೇಟಾ ಟೈಪ್ ಅಂದ್ರೆ ಏನಂತ ಹೇಳಿ ಡಿಸ್ಕಸ್ ಮಾಡಿವಿ. ಅದರ್ ಸೇಮ್ ಡೇಟಾ ಟೈಪ್ಸ್ ಕಾನ್ಸೆಪ್ಟು DBMSನಾಗ ಐತಿ. ಬಟ್ ಡೇಟಾ ಟೈಪ್ಸ್ ಇನ್ C++, ಡೇಟಾ ಟೈಪ್ಸ್ ಇನ್ DBMS ಗೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ ನಮ್ಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಾಗ ಸರ್ಟನ್ ಟೈಪ್ಸ್ ಆಫ್ ಡೇಟಾ ಟೈಪ್ ಸಪೋರ್ಟ್ ಮಾಡಿದ್ರೆ ನಮ್ಗೆ DBMS ವೆರೈಟಿ ಕೈಂಡ್ ಆಫ್ ಡೇಟಾ ಟೈಪ್ಸ್ ಅನ್ನ ಸಪೋರ್ಟ್ ಮಾಡ್ತೈತಿ. ಯಾಕಂದ್ರೆ ಡೇಟಾ ಟೈಪ್ಸ್ ಇನ್ DBMS ವೆರೈಟಿ ಕೈಂಡ್ ಆಫ್ ಡೇಟಾ ಟೈಪ್ಸ್ ಎದಕ್ಕೆ ಸಪೋರ್ಟ್ ಮಾಡ್ತೈತಪ್ಪ ಅಂದ್ರೆ DBMS ಇರೋದು ನಮ್ಗೆ ರಿಲೇಟೆಡ್ ಡೇಟಾನ ಹ್ಯಾಂಡಲ್ ಮಾಡಕ್ಕೆ ಅಥವಾ ಏಬಲ್ ಟು ಸ್ಟೋರ್ ರಿಲೇಟೆಡ್ ಡೇಟಾ ಐಟಮ್. ನಮ್ಮ ಕಂಪ್ಯೂಟರ್ ಮೆಮರಿ ಒಳಗೆ ರಿಲೇಟೆಡ್ ಡೇಟಾ ಐಟಮ್ನ ಸ್ಟೋರ್ ಮಾಡ್ಕೊಳಕ್ಕೆ ಇರುವಂಥ ಒಂದು ಸಾಫ್ಟ್ವೇರ್. ನಮಗೆ ರಿಲೇಟೆಡ್ ಡೇಟಾ ಐಟಮ್ ಸ್ಟೋರ್ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ರಿಲೇಟೆಡ್ ಡೇಟಾ ಐಟಮ್ ವೆರೈಟಿ ಕೈಂಡ್ ಆಫ್ ಡೇಟಾ ಇರ್ತಾವು, ಅದನ್ನ ಎಲ್ಲವನ್ನೂ ಅದರ ರೆಸ್ಪೆಕ್ಟಿವ್ ಫಾರ್ಮ್ ಒಳಗೆ ಸ್ಟೋರ್ ಮಾಡ್ಕೊಳಕ್ಕೆ ನಮ್ಮ ಡೇಟಾಬೇಸ್ ಕೆಲವೊಂದಿಷ್ಟು ಡೇಟಾ ಟೈಪ್ಸನ್ನ ಪ್ರೊವೈಡ್ ಮಾಡ್ತೈತಿ. ಕೆಲವೊಂದಿಷ್ಟು ಆಲ್ರೆಡಿ ಸಿಮಿಲರ್ ಅದಾವು. ನಾವು ಏನು C++ನ್ಯಾಗ ಕಲ್ತೀವಿ ಸೇಮ್ ಅದರ್ ಡೇಟಾ ಟೈಪ್ನ DBMS ಪ್ರೊವೈಡ್ ಮಾಡ್ತೈತಿ. ಬಟ್ ಒಂದಿಷ್ಟು ಬಿಟ್ಟು ಕೆಲವೊಂದಿಷ್ಟು ಎಕ್ಸ್ಟ್ರಾನು ನಮ್ಮ DBMS ಸಪೋರ್ಟ್ ಮಾಡ್ತೈತಿ. ಈ ಡೇಟಾ ಟೈಪ್ ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ಡೆಫಿನೇಷನ್ ಆಫ್ ಡೇಟಾ ಟೈಪ್ ಅಪ್ಪ ಅಂದ್ರೆ ಡೇಟಾ ಟೈಪ್ ನಮಗೆ ಯಾವುದೋ ಒಂದು ವ್ಯಾಲ್ಯೂನ ಯಾವುದೋ ಪರ್ಟಿಕ್ಯುಲರ್ ವ್ಯಾಲ್ಯೂನ ವೇರಿಯೇಬಲ್ ಒಳಗೆ ಹೆಂಗೆ ಸ್ಟೋರ್ ಮಾಡ್ಕೋಬೇಕು ಅಥವಾ ಯಾವುದೋ ಒಂದು ವೇರಿಯೇಬಲ್ ಎಂಥ ಪರ್ಟಿಕ್ಯುಲರ್ ವ್ಯಾಲ್ಯೂ ಸ್ಟೋರ್ ಮಾಡ್ಕೋಬೇಕು ಅನ್ನೋದು ಡಿಫೈನ್ ಮಾಡೋದನ್ನ ಡೇಟಾ ಟೈಪ್ ಅಂತ ಕರೀತಾರೆ. ನಾನು ನೇಮ್ ಅನ್ನೋ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದೆ ಅಥವಾ ಏಜ್ ಅನ್ನೋ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದೆ. ಈ ಎರಡೂ ವೇರಿಯೇಬಲ್ನಾಗ ನಾವು ಸ್ಟೋರ್ ಮಾಡೋ ವ್ಯಾಲ್ಯೂ ಬೇರೆ ಬೇರೆ ಅದಾವ. ನೇಮ್ ಒಳಗೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಸ್ಟೋರ್ ಮಾಡಿದ್ರೆ ನನಗೆ ನೇಮ್, ಏಜ್ ಒಳಗೆ ನಂಬರ್ ಸ್ಟೋರ್ ಮಾಡ್ತೀನಿ, ಏಜ್ ಒಳಗೆ ನಂಬರ್. ಅದಕ್ಕೆ ನನಗೆ ಡೇಟಾ ಟೈಪ್ಸ್ ಏನಿರ್ತದಪ್ಪ ಅಂದ್ರೆ ನನಗೆ ಯಾವ ಪರ್ಟಿಕ್ಯುಲರ್ ವೇರಿಯೇಬಲ್ ಒಳಗೆ ಯಾವ ಪರ್ಟಿಕ್ಯುಲರ್ ವ್ಯಾಲ್ಯೂ ಸ್ಟೋರ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ತೈತಿ. ನಾವು ವಿಲ್ ಗೋಯಿಂಗ್ ಟು ಸಿ these different data types one by one. First one is integer. Integer holds whole number without fraction. Integer holds whole number without a fraction. In C++ also we see integer data type. That integer data type is able to hold only a integer value or a whole number. In DBMS also integer is the data type which responsible for holding only whole number without fraction. ನಮಗೆ ಇಂಟೀಜರ್ ಅನ್ನೋ ಡೇಟಾ ಟೈಪ್ ಐತಿ. ಈ ಇಂಟೀಜರ್ ಅನ್ನೋ ಡೇಟಾ ಟೈಪ್ ಕೇವಲ ಹೋಲ್ ನಂಬರ್ನ ಸ್ಟೋರ್ ಮಾಡ್ಕೊಳಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಇದು ಯಾವುದೇ ಫ್ರಾಕ್ಷನ್ ನಂಬರ್ಸ್ನ ಹೋಲ್ಡ್ ಮಾಡೋದಿಲ್ಲ, ಯಾವುದೇ ಫ್ರಾಕ್ಷನ್ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಇಂಟೀಜರ್ ಡೇಟಾ ಟೈಪ್ ಅಂತ ಕರೀತಾರೆ.
Next one is single or a double precision. Single or a double precision which able to store 7 significant value for a number. 7 significant value for a number means by using single or a double we are able to store fractional values with a more accuracy. If we are using integer value does not provide accuracy value for a number, which able to store only the integer number only, which does not or which discard fractional value for a given number. But we want fractional values in some situations, then we require this single or a double precision or single or a double data type to hold fractional values. For that we require single or a double data type which able to store 7 significant values for a given number. 7 significant value for a given number. ಸಿಂಗಲ್ ಅಥವಾ ಡಬಲ್ ಪ್ರಿಸಿಷನ್ ಡೇಟಾ ಟೈಪ್ ಅಂದ್ರೆ ನಮಗೆ ಇಂಟೀಜರ್ ಯೂಸ್ ಮಾಡಿದ್ರಿ, ಇಂಟೀಜರ್ ನಮಗೆ ಅಕ್ಯುರೇಟ್ ವ್ಯಾಲ್ಯೂ ಯಾವುದೋ ಒಂದು ನಂಬರ್ಗೆ ಅಕ್ಯುರೇಟ್ ವ್ಯಾಲ್ಯೂ ಪ್ರೊವೈಡ್ ಮಾಡೋದಿಲ್ಲ. ಯಾಕಂದ್ರೆ ನಾನು ಯಾವುದೋ ಒಂದು ಮ್ಯಾನಿಪುಲೇಷನ್ ಮಾಡಾಕ್ತೀನಿ, ನಾ ಇಂಟೀಜರ್ ಯೂಸ್ ಮಾಡ್ಕೊಂಡು ಮಾಡಾಕತ್ರ ಅದು ಓನ್ಲಿ ಹೋಲ್ ನಂಬರ್ಸ್ ಮಾತ್ರ ಸ್ಟೋರ್ ಮಾಡ್ಕೊತೇನೆ. ನನಗೆ ಫ್ರಾಕ್ಷನ್ ಇನ್ಕ್ಲೂಡಿಂಗ್ ಫ್ರಾಕ್ಷನಲ್ಸ್ ಬೇಕಪ್ಪ ಅಂದ್ರೆ ಫ್ರಾಕ್ಷನಲ್ ವ್ಯಾಲ್ಯೂನ ನನಗೆ ಇಂಟೀಜರ್ ಪ್ರೊವೈಡ್ ಮಾಡೋದಿಲ್ಲ. ಬಟ್ ನನಗೆ ಮೋರ್ ಅಕ್ಯುರೇಸಿ ಬೇಕು ನನಗೆ ಮ್ಯಾನಿಪುಲೇಷನ್ ಅಂತಂದ್ರೆ ನಾವು ಕಂಪಲ್ಸರಿ ಸಿಂಗಲ್ ಅಥವಾ ಡಬಲ್ ಪ್ರಿಸಿಷನ್ ತಗೋಬೇಕು. ಅದು ನಮ್ಗೆ ಕೊಟ್ಟಂತ ನಂಬರಿಗೆ ಅಪ್ ಟು 7 ಸಿಗ್ನಿಫಿಕೆಂಟ್ ನಂಬರ್ ತನ ಅಕ್ಯುರೇಸಿ ಪ್ರೊವೈಡ್ ಮಾಡ್ತೈತೆ. ಅಕ್ಯುರೇಸಿ ಅದಕ್ಕೆ ಸಿಂಗಲ್ ಆರ್ ಡಬಲ್ ವಿಚ್ ಪ್ರೊವೈಡ್ 7 significant value for a given number. 7 significant value means after decimal places how many number of digits are kept for to showing the accuracy or fractional value for a given number. ಅಂದ್ರೆ ನನಗೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ನನಗೆ ಎಷ್ಟು ವ್ಯಾಲ್ಯೂ ಬಿಡ್ತೈತಿ, ನನಗೆ ಫ್ರಾಕ್ಷನಲ್ ವ್ಯಾಲ್ಯೂನ ರಿಪ್ರೆಸೆಂಟ್ ಮಾಡಕ್ಕೆ ಯೂಶುವಲಿ 2 digits 3 digits ತೋರಿಸ್ತಿರ್ತಾರೆ ಫ್ರಾಕ್ಷನಲ್ ವ್ಯಾಲ್ಯೂ ತೋರ್ಸಾಕ. ಬಟ್ ಇದು ಅಪ್ ಟು 7 ಸಿಗ್ನಿಫಿಕೆಂಟ್ ವ್ಯಾಲ್ಯೂನ ಬಿಡುತ್ತೆ. 7 ಸಿಗ್ನಿಫಿಕೆಂಟ್ ವ್ಯಾಲ್ಯೂನ ಒಂದು ನಂಬರಿಗೆ ಅದಕ್ಕೆ ಸಿಂಗಲ್ ಆರ್ ಡಬಲ್ ಪ್ರಿಸಿಷನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಲಾಜಿಕಲ್ ಡೇಟಾ ಟೈಪ್. Logical data type which stores data that has only 2 values, either true or false. Logical data types are those which are able to hold only one value of a binaries. Means they are able to hold any one value of binaries, true or false, or 1 or 0. If we want to hold such type of value, then we require this logical data type. Now I want to store a gender. In generally, I want to store a gender of a student. Gender of students are able to accepted in form of male or females. Right? This can be interpreted in terms of logic, that is true or a false, or 1 or a 0. I am going to be accepting the value for a male as a 1 and I am going to be accepting the female value as a 0. This can be achieved using logical data type, which able to hold only any one value of a logical data type or logical value. Logical value means it holds only 2 different values, either true or false. For a single instance, for a given single instance, it able to hold only one value of either 0 or 1. At the same time, it not able to hold both the values. To accept such value, we require this logical data type. Logical data type ಅಂತಂದ್ರೆ ಅದು ಬೈನರಿ ವ್ಯಾಲ್ಯೂನ ಹೋಲ್ಡ್ ಮಾಡ್ತದೆ. ಯಾವುದೇ ಎರಡು ಬೈನರಿ ವ್ಯಾಲ್ಯೂ ಒಳಗಿಂದ ಒಂದು ಬೈನರಿ ವ್ಯಾಲ್ಯೂನ ಹೋಲ್ಡ್ ಮಾಡಕ್ಕೆ ಮಾತ್ರ ಈ ಲಾಜಿಕಲ್ ಡೇಟಾ ಟೈಪ್ನ ಯೂಸ್ ಮಾಡ್ತಾರೆ. ಯೂಸ್ವಲಿ ನಾನು ಆಗಲೇ ಹೇಳಾಕತ್ತಿದ್ದೆ ಅದೇ ಎಕ್ಸಾಂಪಲ್, ನನಗೆ ಜೆಂಡರ್ ಸ್ಟೋರ್ ಮಾಡಬೇಕಾಗಿತ್ತು. ಒಬ್ಬ ಹುಡುಗಂದು ಅಥವಾ ಯಾವುದೋ ಒಬ್ಬ ಸ್ಟೂಡೆಂಟ್ ಜೆಂಡರ್ ಸ್ಟೋರ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಾನು ಮೇಲ್ ಫಿಮೇಲ್ ಎಸ್ ಆರ್ ನೋ ಅಥವಾ ಮೇಲ್ ಫಿಮೇಲ್ ಅಂತ ನಾನು ಅಕ್ಸೆಪ್ಟ್ ಮಾಡಬೇಕು. ಮೇಲ್ ಅಕ್ಸೆಪ್ಟ್ ಮಾಡಿದ್ರೆ 1 ವ್ಯಾಲ್ಯೂ ಸ್ಟೋರ್ ಆಗಬೇಕು, ಫಿಮೇಲ್ ಅಕ್ಸೆಪ್ಟ್ ಮಾಡಿದ್ರೆ 0 ವ್ಯಾಲ್ಯೂ ಸ್ಟೋರ್ ಮಾಡಬೇಕು ಅಂತ ಕಾನ್ಸೆಪ್ಟ್ ಒಳಗೆ ನಾವು ಈ ಲಾಜಿಕಲ್ ಡೇಟಾ ಟೈಪ್ ಅನ್ನು ಯೂಸ್ ಮಾಡ್ತೀವಿ. ಲಾಜಿಕಲ್ ಡೇಟಾ ಟೈಪ್ ಸ್ಟೋರ್ ದ ಡೇಟಾ that has only 2 values of a binary. Those are true or false, 1 or 0. For a given instance, it able to store only one value. ನಾನು ಕೊಟ್ಟಂತ ಸಿಚುವೇಶನ್ಸ್ ಒಳಗೆ ಯಾವುದಾದ್ರೂ ಒಂದು ವ್ಯಾಲ್ಯೂನ ಮಾತ್ರ ಅದು ಸ್ಟೋರ್ ಮಾಡ್ತದೆ. ಅವಕ್ಕೆ ಲಾಜಿಕಲ್ ಡೇಟಾ ಟೈಪ್ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಕ್ಯಾರೆಕ್ಟರ್ಸ್. ಕ್ಯಾರೆಕ್ಟರ್ that stores number, spaces, symbols, punctuation, etc. But the size will be a 1 byte. Characters in C++, what we define for a character is which able to hold any single character value. It able to hold any single character value.
But in DBMS, character which able to hold space, number, symbol, punctuation, etc. but up to 1 byte size. Means you are allowed to store any character that not exceed more than 1 byte, which not exceed more than 1 byte size. Up to that we are able to hold any single character value, that may be a number, that may be a space, that may be a symbol, that may be any punctuation. It able to hold any single character value. That single character value does not exceed more than 1 byte, which stored by character data type. Character data type ಅಂದ್ರೆ ನಮಗೆ one character space ನ one character size value ನ accept ಮಾಡಕ್ಕೆ ಈ character data type allow ಮಾಡ್ತದೆ. ಈ character data type ನೀವು ಡಿಕ್ಲೇರ್ ಮಾಡಿದ್ರೆ ನಾವು character data type ಒಳಗೆ ಯಾವುದಾದ್ರೂ ನಂಬರ್ ಸ್ಟೋರ್ ಮಾಡಬಹುದು, ವೈಟ್ ಸ್ಪೇಸ್ ಅಥವಾ ಬ್ಲ್ಯಾಂಕ್ ಸ್ಪೇಸ್ ಸ್ಟೋರ್ ಮಾಡಬಹುದು, ಯಾವುದೋ ಸಿಂಬಲ್ ಅಥವಾ ಪಂಕ್ಚುಯೇಷನ್ ಮಾರ್ಕ್ಸ್, ಸಿಂಗಲ್ ಕೋಟ್, ಡಬಲ್ ಕೋಟ್, ಎಕ್ಸ್ಕ್ಲಮೇಷನ್, ಯಾವುದೋ ಒಂದು ಪಂಕ್ಚುಯೇಷನ್ ಮಾರ್ಕ್ಸ್ ಎಕ್ಸೆಟ್ರಾ ಏನಾದರೂ ಸ್ಟೋರ್ ಮಾಡಬಹುದು. ಬಟ್ ಸ್ಟೋರ್ ಮಾಡಿದ ಸೈಜ್ 1 ಬೈಟ್ಗಿನ ಹೆಚ್ಚಿಗೆ ಎಕ್ಸಿಡ್ ಆಗಬಾರ್ದು, ಅಂದ್ರೆ ಅದು ಸ್ಟೋರ್ ಆಗುತ್ತಿಲ್ಲ. ಇಟ್ ಈಸ್ ಆಲ್ ಅಬೌಟ್ ಕ್ಯಾರೆಕ್ಟರ್ which able to hold single character value. You may allow to store any kind of character, but the condition is that character space size should not be exceed than 1 byte. ನಿಮ್ಗೆ ಯಾವುದೇ ಕ್ಯಾರೆಕ್ಟರ್ ಸ್ಟೋರ್ ಮಾಡ್ರಿ, ಆ ಸ್ಟೋರ್ ಮಾಡಿದ ಕ್ಯಾರೆಕ್ಟರ್ ಸೈಜ್ 1 ಬೈಟ್ಗಿನ ಎಕ್ಸಿಡ್ ಆಗಬಾರ್ದು, 1 ಬೈಟ್ಗಿನ ಹೆಚ್ಚಿಗೆ ಹೋಗಬಾರ್ದು. ಅದನ್ನು ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಸ್ಟ್ರಿಂಗ್ಸ್. String is a sequence of sequence of 2 or more characters is called as strings. In these strings, which allow us to store up to 0 to 63 KB, in which we are allowed to store sequence of characters. These sequence of characters are allowed to store of size 0 by to 63 KB, and we can store dynamically up to 0 to 2 billion. 0 to 2 billion. Andre nanaga sequence of characters idu nanaga, if I am going to using characters which allow us to store only single character. Now I want to store sequence of characters. If you want to store sequence of characters, then it should be achieved using strings only. Nanaga one character store ಮಾಡಬೇಕಿತ್ತಪ್ಪ ಅಂದ್ರೆ ನಾನು ಕ್ಯಾರೆಕ್ಟರ್ ಅನ್ನು ಡೇಟಾ ಯೂಸ್ ಮಾಡ್ತೀನಿ. ನನಗೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅನ್ನು ಸ್ಟೋರ್ ಮಾಡಬೇಕಾಗಿತ್ತು ಅಂದ್ರೆ ನನಗೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಸ್ಟೋರ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಸ್ಟ್ರಿಂಗ್ ಅನ್ನು ಡೇಟಾ ಯೂಸ್ ಮಾಡ್ತೀನಿ. ಅದು ನನಗೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅನ್ನು ಸ್ಟೋರ್ ಮಾಡ್ಕೊಳ್ಳೋಕೆ ಅಲೋ ಮಾಡ್ತದೆ. ನಾರ್ಮಲಿ ಫಾರ್ ಫಿಕ್ಸ್ಡ್ ಲೆಂತ್ ವಿಚ್ ಏಬಲ್ ಟು ಸ್ಟೋರ್ 0 to 63 KB ಆಫ್ ಎ ಗಿವನ್ ಸ್ಟ್ರಿಂಗ್. ನಿಮಗೆ ಯಾವುದೋ ಒಂದು ಸ್ಟ್ರಿಂಗ್ ಕೊಟ್ಟಪ್ಪ ಅಂತಂದ್ರೆ ಆ ಸ್ಟ್ರಿಂಗ್ ಫಿಕ್ಸ್ಡ್ ಲೆಂತ್ 0 to 63 KB ತನಕ ಸ್ಟೋರ್ ಮಾಡೋಕೆ ಅಲೋ ಮಾಡ್ತದೆ. ಫಾರ್ ಡೈನಮಿಕ್ ವಿಚ್ ಅಲೋ us to store 0 to 2 billion, ಅಂದ್ರೆ ಡೈನಾಮಿಕ್ ಅಂದ್ರೆ ರನ್ ಟೈಮ್ ಒಳಗೆ ನನಗೆ ಕ್ಯಾರೆಕ್ಟರ್ ಸೈಜ್ ಇನ್ಕ್ರೀಸ್ ಮಾಡೋ ಪರಿಸ್ಥಿತಿ ಬಂತಪ್ಪ ಅಂದ್ರೆ ಆ ಡೈನಾಮಿಕ್ ಸಿಚುವೇಶನ್ ಒಳಗೆ 0 to 2 billion ಕ್ಯಾರೆಕ್ಟರ್ಸ್ KB ತನಕ ನನಗೆ ಸ್ಟೋರ್ ಮಾಡ್ಕೊಳ್ಳೋಕೆ ಅಲೋ ಮಾಡ್ತದೆ. ಅದು ಸ್ಟ್ರಿಂಗ್ಸ್. ನೆಕ್ಸ್ಟ್ ಒನ್ ಈಸ್ ಮೆಮೊ ಡೇಟಾ ಟೈಪ್. Memo data type which able to store more than 255 characters, means in which in an online form, if we want to submit a certain descriptive data to a database, in that situation we require this memo data type which allows us to store up to 255 characters. 255 characters ಅಂದ್ರೆ ಈಗ ನನಗೆ ಆನ್ಲೈನ್ ಫಾರ್ಮ್ಸ್ ಒಳಗೆ ಮೆಮೊ ಟೈಪ್ ಅಥವಾ ನನಗೆ ಏನೋ ಫೀಡ್ಬ್ಯಾಕ್ ಕೊಡಬೇಕು ಅಥವಾ ಯಾವುದೋ ಡಿಸ್ಕ್ರಿಪ್ಷನ್ ಬರೀಬೇಕಾಗಿತ್ತಪ್ಪ ಅಂದ್ರೆ ನನಗೆ ಲಾರ್ಜರ್ ಟೆಕ್ಸ್ಟ್ ಬೇಕಾಗ್ತೈತಿ. ಈ ಲಾರ್ಜರ್ ಟೆಕ್ಸ್ಟನ್ನು ಸ್ಟೋರ್ ಮಾಡೋಕೆ ಅಥವಾ ಲಾರ್ಜರ್ ಟೆಕ್ಸ್ಟನ್ನು ಫೀಡ್ ಮಾಡೋಕ್ಕೈತಿಲ್ಲ, ನಾವು ಮೆಮೊ ಡೇಟಾ ಟೈಪ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ಮೆಮೊ ಡೇಟಾ ಟೈಪ್ ಇದ್ರೆ ನಮಗೆ ಅಪ್ ಟು 255 ಕ್ಯಾರೆಕ್ಟರ್ಸ್ ತನಕ ನಾನು ಡೇಟಾಬೇಸ್ಗೆ ಫೀಡ್ ಮಾಡ್ಬೋದು ಅಥವಾ 255 ಕ್ಯಾರೆಕ್ಟರ್ಸ್ ತನಕ ಡೇಟಾ ಎಂಟ್ರಿ ಮಾಡೋಕೆ ಅಲೋ ಮಾಡ್ತೀವಿ. ಅದಕ್ಕೆ ಮೆಮೊ ಡೇಟಾ ಟೈಪ್ ಅಂತ ಕರೀತಾರೆ. Next one is index field. Index fields are used to store relevant information along with the document in a relational database, which plays a very important role in relational database. That is index field. If we store certain information into database and I want to retrieve that stored information from the database, these are going to be fast and easily accessible with help of these index fields. For that we require these index fields. These index fields
which are storing the relevant information along with the document. But the information which we are storing in the database, for that data which is going to be allocating a certain related information. With help of that, we are going to be easily accessing or fastly accessing the relevant data which we stored on a database. For that, we require these index fields. Index fields ಅಂದ್ರೆ ನನಗೆ relevant informations ನ ಏನು ಡೇಟಾ ಸ್ಟೋರ್ ಮಾಡಕತ್ತೀನಿ ಆ ಡೇಟಾ ಸ್ಟೋರ್ ಮಾಡೋದ್ರ ಜೊತೆನ ನಾನು ಅಟ್ಯಾಚ್ ಮಾಡಿ ಅಥವಾ ಅದರ ಜೊತೆನ ನಾನು ಡೇಟಾ ಸ್ಟೋರ್ ಮಾಡ್ತೀನಿ. ಅದಕ್ಕೆ ಇಂಡೆಕ್ಸ್ ಫೀಲ್ಡ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಮ್ದು ಯಾವುದೋ ಟೆಕ್ಸ್ಟ್ ಬುಕ್ ತೊಗೊಂಡಿಪ್ಪ ಅಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ನಾಗ ಇಂಡೆಕ್ಸ್ ಫೀಲ್ಡ್ ಅಂತ ಇರುತ್ತೆ. ಇಂಡೆಕ್ಸ್ ಫೀಲ್ಡ್ ಅದು ರಿಲೆವೆಂಟ್ ಇನ್ಫಾರ್ಮೇಷನ್ ವಿಚ್ ಇಸ್ ನಾಟ್ ಆ್ಯಕ್ಚುಲಿ ವಾಟ್ ವಿ ವಾಂಟ್. ನನ್ನ ಟೆಕ್ಸ್ಟ್ ಬುಕ್ನಾಗಿದ್ರೆ ನನಗೆ ಟೆಕ್ಸ್ಟ್ ಬುಕ್ದು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್, ಬಟ್ ಇಂಡೆಕ್ಸ್ ಇಂಪಾರ್ಟೆಂಟ್ ಏನು ಅಲ್ಲ. ಬಟ್ ಇಂಡೆಕ್ಸ್ ಯಾವಾಗ ಇಂಪಾರ್ಟೆಂಟ್ ಆಗತ್ತಪ್ಪ ಅಂದರೆ ನನಗೆ ಯಾವುದೋ ಒಂದು ಟಾಪಿಕ್ ಯಾವ ಪೇಜ್ ಒಳಗೆ ಐತಿ ಅಥವಾ ಎಲ್ಲಿ ಲೊಕೇಟ್ ಆಗೈತಿ ಅನ್ನೋದನ್ನ ಈಸಿ ಅಥವಾ ಫಾಸ್ಟಾಗಿ ಆಕ್ಸೆಸ್ ಮಾಡ್ಬೇಕಪ್ಪ ಅಂದ್ರೆ ಇಂಡೆಕ್ಸ್ ಇದ್ರೆ ಅದು ಫಾಸ್ಟ್ ಆಗುತ್ತೆ. ಸೇಮ್ ಅದ ಕನ್ಸೆಪ್ಟ್ ಈ ಇಂಡೆಕ್ಸ್ ಫೀಲ್ಡ್ನು ಸೇಮ್ ಅದ ಕನ್ಸೆಪ್ಟ್ಲಿಂದ ವರ್ಕ್ ಆಗುತ್ತೆ. ಯಾಕಂದ್ರೆ ಡೇಟಾಬೇಸ್ ಒಳಗೆ ನೀವು ಹ್ಯೂಜ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿರಿ, ಈ ಇನ್ಫಾರ್ಮೇಷನ್ಸನ್ನು ಫಾಸ್ಟರ್ ಆಕ್ಸೆಸ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸ್ಟೋರ್ ಮಾಡೋ ಟೈಮ್ನಾಗ ಅದಕ್ಕೊಂದು ರಿಲೆವೆಂಟ್ ಇನ್ಫಾರ್ಮೇಷನ್ ಅಟ್ಯಾಚ್ ಮಾಡಿ ಸ್ಟೋರ್ ಮಾಡಿಬಿಡ್ತೀನಿ. ನನಗೆ ಯಾವಾಗ ಆ ರಿಲೆವೆಂಟ್ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡ್ತೀನಿ, ಇದು ಅಲ್ಟಿಮೇಟ್ಲಿ ನನಗೆ ಆ ಸ್ಟೋರ್ ಮಾಡಿದ ಇನ್ಫಾರ್ಮೇಷನ್ಸ್ನ ಆಕ್ಸೆಸ್ ಮಾಡಿಕೊಡುತ್ತೆ. ಅದಕ್ಕೆ ನಮ್ಗೆ ಇಂಡೆಕ್ಸ್ ಫೀಲ್ಡ್ ಬೇಕು. ಯೂಸ್ ಟು ಸ್ಟೋರ್ ರಿಲೆವೆಂಟ್ ಇನ್ಫಾರ್ಮೇಷನ್ ವಿತ್ ಅ ಡಾಕ್ಯುಮೆಂಟ್. ಇಂಡೆಕ್ಸ್ ಫೀಲ್ಡ್ ಅಂದ್ರೆ ಸೇಮ್ ನನಗೆ ಏನು ರಿಲೆವೆಂಟ್ ಇನ್ಫಾರ್ಮೇಷನ್, ನನಗೇನು ಟಾಪಿಕ್, ನನಗೇನು ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಐತಿ ಆ ಇನ್ಫಾರ್ಮೇಷನ್ ಜೊತೆ ಒಂದು ರಿಲೆವೆಂಟ್ ಇನ್ಫಾರ್ಮೇಷನ್ಸ್ ಆ್ಯಡ್ ಮಾಡಿ ಸ್ಟೋರ್ ಮಾಡ್ತೀನಿ. ಅದು ನಮಗೆ ಈಸಿ ಆಕ್ಸೆಸ್ ಮಾಡೋಕೆ ಅಲೋ ಮಾಡ್ತದೆ. ಅದಕ್ಕೆ ಇಂಡೆಕ್ಸ್ ಫೀಲ್ಡ್ ಅಂತ ಕರೀತಾರೆ. ಇಂಡೆಕ್ಸ್ ಫೀಲ್ಡ್. ನೆಕ್ಸ್ಟ್ ಒನ್ ಈಸ್ three more definition, 3 more data types are there. Just I'm going to mention, but I don't have enough space for writing these definitions. These are the normal data type which you can easily guess. Currency, date, text field. Currency is a data type which is able to store the value in terms of currency. By default, it will be in a dollar, but we may allow to change from respective dollar to the respective currency. Whatever the value which you want to store, that should be stored in terms of respective currency. For that, we require this currency field. Currency data type ಅಂತಂದ್ರೆ ನೀವು ಯಾವುದೋ ಒಂದನ್ನ ರೂಪಿ ಯಾವುದೋ ಒಂದು ವ್ಯಾಲ್ಯೂನ ಕರೆನ್ಸಿ ಫಾರ್ಮೆಟ್ ಒಳಗೆ ಸ್ಟೋರ್ ಮಾಡಬೇಕಪ್ಪ ಅಂದ್ರೆ ನನಗೆ ಕರೆನ್ಸಿ ಅನ್ನೋ ಡೇಟಾ ಟೈಪ್ ಯೂಸ್ ಮಾಡಬೇಕು. ಈ ಕರೆನ್ಸಿ ಅನ್ನೋ ಡೇಟಾ ಟೈಪ್ ಯೂಸ್ ಮಾಡಿದೀಪ ಅಂದ್ರೆ ಆ ಪರ್ಟಿಕ್ಯುಲರ್ ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ಕರೆನ್ಸಿ ಒಳಗೆ ಸ್ಟೋರ್ ಮಾಡ್ಕೊತೈತಿ. ಬೈ ಡಿಫಾಲ್ಟ್ ಇದು ಡಾಲರ್ಸ್ ಒಳಗಿರುತ್ತೆ. ನಮಗೆ ಬೇಕಾದ ಕರೆನ್ಸಿಗೆ ಚೇಂಜ್ ಮಾಡ್ಕೋಬಹುದು. By default, whatever the currency which we are going to be storing, it should be stored in terms of dollars only. But later it can be altered to respective currency field, rupees, pound. The respective currency field we can change. Adu currency field. Next one is date data type. Date data type which is also responsible for storing a particular value in a date format. Whatever the value which you are filling to this data type, which are going to be ultimately accepted in the form of date formats, either DDMMYY or YYDDMM. The respective date format, with respect to those date format, it is going to be accepting value in terms of date. For that, we require date. If I want to accept the date of birth of a student, then we require to allocate that particular field in terms of date data type. In that field, whatever you are entering, that information is going to be accepted in terms of date format. ಈಗ ನನಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಇದ್ದು ನನಗೆ ಡೇಟ್ ಆಫ್ ಬರ್ತ್ ಅಕ್ಸೆಪ್ಟ್ ಮಾಡಬೇಕಾಗೈತಿ. ಆ ಡೇಟ್ ಆಫ್ ಬರ್ತ್ ಫೀಲ್ಡಿಂದ ನಾನು ಡೇಟ್ ಅಂತ ಸೆಟ್ ಮಾಡಿದಪ್ಪ ಅಂದ್ರೆ ನೀವು ಆ ಫೀಲ್ಡ್ ಒಳಗೆ ನೀವು ಏನೋ ಡೇಟಾ ಎಂಟ್ರಿ ಮಾಡಿರಿ, ಆ ಡೇಟನ್ನು ಅದು ನನಗೆ ಡೇಟ್ ಫಾರ್ಮೆಟ್ನಾಗ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೆ ನನಗೆ ಡೇಟ್ ಬೇಕು. ನೆಕ್ಸ್ಟ್ ಒನ್ ಈಸ್ ಟೆಕ್ಸ್ಟ್ ಫೀಲ್ಡ್. ಈ ಟೆಕ್ಸ್ಟ್ ಫೀಲ್ಡ್ is able to accept number, character or anything. If in the same way how we are going to be having memo data type, we are having text fields. These text fields are able to accept numbers as well as characters. For that we require these text fields. This is all about data types of DBMS. These are important. If we are going to be creating a database,
if we are creating a database, we are going to be allocating a certain variables. For those variables, what type of value should be held by those variables are going to be decided by these data types. In next class, we are going to discuss the features of DBMS. What are the importance of DBMS? Why we need to be use database? We are going to discuss in next class.